आणि संजय काकाचे काम अत्यंत चांगल्यापणे आहे आणि संजय काकामुळे आपल्या गावाला 2-3 वेळी पाणी येऊन गेले। त्यासाठी आमच्या गावातून मी एक गावाचे सरपंच म्हणून सांगतो तुम्हाला 80% मतदान 100% होणार आहे आपल्या गावातून। हे 2 शब्द सांगून मी सांगतो। ಬ್ಯಾಲೆಟ್ ಪೇಪರ್ ಪೂಜಾ ಸಮಾರಂಭ ಹಾಗೂ ಮತ್ತು ಪ್ರಚಾರ ಶುಭಾರಂಭಕ್ಕೆ ಇವತ್ತಿಲ್ಲಿ ಕೂಡಿದೆವು। ಅದರ ಸಲುವಾಗಿ ನರೇಂದ್ರ ಮೋದಿಯವರು 3ನೇ ಸರಿ ಪ್ರಧಾನಮಂತ್ರಿ ಆಗೋರದಾರ। ಅನೇಕ ಯೋಜನೆಗಳು ಕೊಟ್ಟರೆ ಅವ್ರಿಗೆ ಯೋಜನೆಗಳು ಹೇಳಕ್ಕೆ ಕೂತ್ರ ಭರ್ಪೂರ್ ಯೋಜನೆಗಳದಾವು। ಹೇಳಿದ್ರೆ ಎಲ್ಲರೂ ಸನ್ಮಾನ್ ಕಿಸಾನ್ ಯೋಜನಾ, ಕಿಸಾನ್ ಸನ್ಮಾನ್ ಯೋಜನಾ ಮತ್ತು ಪ್ರತಿಯೊಬ್ಬರಿಗೆ ಎಲ್ಲರಿಗೆ ಅನುಕೂಲ। ಅದೇ ರೀತಿಯಾಗಿ ಎಲ್ಲ ಅನೇಕ ಯೋಜನೆಗಳದಾವು ಅವರು। ಅದರ ಸಲುವಾಗಿ 3ನೇ ಬಾರಿ ಎಲ್ಲರೂ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ಮಾಡೋದದ। ಅದೇ ರೀತಿಯಾಗಿ ನಮ್ಮ ಸಂಜಯ್ ಕಾಕ ಅವರಿಗೆ ನರೇಂದ್ರ ಮೋದಿ ಅವರಿಗೆ 3ನೇ ಬಾರಿ ಪ್ರಧಾನಮಂತ್ರಿ ಮಾಡೋದಾಯ್ತಂದ್ರೆ ನಮ್ಮ ಸಂಜಯ್ ಕಾಕ ಅವರು 3ನೇ ಬಾರಿ ಅವರು ಖಾಸದಾರ್ ಆಗೋರದಾರ। ಅದರ ಸಲುವಾಗಿ ಎಲ್ಲರೂ ನಾಳೆ ಬರೋ 7ನೇ ತಾರೀಕು ಮಂಗಳವಾರ ದಿವಸ ಹೆಚ್ಚ 3ನೇ ನಂಬರ್ ಬಟನ್ ಅದ ಕಮಲದ ಚಿನ್ನದ ಮುಂದೆ ಬಟನ್ ಒತ್ತಿ ಪ್ರಚಂಡ ನಮ್ಮ ಊರು ವತಿಯಿಂದ ಒಂದು 15 ಲೀಡ್ ಕೊಡೋಣ ಅಂತೇಳಿ ನಾವು ನಿಮ್ಮ ಮುಂದೆ ಹೇಳ್ತೀನಿ। ನಮ್ಮ ರಾಮಲಿಂಗೇಶ್ವರ ಮಂದಿರಕ್ಕೆ 10 ಲಕ್ಷ ರೂಪಾಯಿ ಫಂಡ್ ಕೊಟ್ಟಾರ। ಅದೇ ರೀತಿಯಾಗಿ ಈ ಸಲನೂ ಎಲ್ಲಕ್ಕಿಂತ ಮಹತ್ವದಪ್ಪ ಅಂತಂದ್ರೆ ನಮ್ಮ ಹಣ್ಮೇದರ್ ಗುಡಿದು ಕ ವರ್ಗ ತೀರ್ಥ ಕ್ಷೇತ್ರ ಕೊಡ್ಸ್ಯಾರ। ಕ ವರ್ಗ ತೀರ್ಥ ಕ್ಷೇತ್ರಪ್ಪ ಅಂತಂದ್ರೆ ವರ್ಷ ಒಂದು 5 ಲಕ್ಷ 10 ಲಕ್ಷ 2 ಲಕ್ಷ ಇಷ್ಟು ನೀವು ಎಷ್ಟು ಮಾಗಣಿ ಮಾಡ್ತೀರಿ ಗ್ರಾಮ ಪಂಚಾಯತ್ ಮಾರ್ಫತ ಅಷ್ಟು ಕಂಪಲ್ಸರಿ ಫಂಡ್ ಬರೆಯಬೇಕದು। ಅದರಿಂದ ಒಂದು ಹಣ್ಮೇದವ್ರ ಗುಡಿದು ವಿಕಾಸ ಆಗೋದದ। ಅದೇ ರೀತಿಯಾಗಿ ಅದಕ್ಕೆ ಸಭಾ ಮಟ್ಟದ ಸಲುವಾಗಿ 9 ಲಕ್ಷ ರೂಪಾಯಿ ಕೊಟ್ಟಾರ। ಮತ್ತು ಇಲ್ಲಿ ಚಾಂಬಾರ ಒಂದು ಇದು ಗಲ್ಲಿ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯೋಜನೆದಾಗ 4.5 ಲಕ್ಷ ರೂಪಾಯಿ ಕೊಟ್ಟಾರ। ಇವು ಅವ್ರ ಸ್ಥಾನಿಕ ನಿಧಿ ಒಳಗೆ ಕೊಟ್ಟಾರ। ಎಲ್ಲಕ್ಕಿಂತ ಮಹತ್ವದಪ್ಪ ಅಂತಂದ್ರೆ ಒಂದು ನೀರಿನ ಯೋಜನಾ ಭಾಳ ಸಲ ಒಂದು 5 ವರ್ಷ ಸ್ಪೀಡ್ ಇದ್ದತ್ನಾಗ ಲಕ್ಕಡೆವಾಡ್ಯಾಗ ಉದ್ಘಾಟನೆ ಮಾಡಿದೆವು। ಈ 5 ವರ್ಷ ಸ್ಪೀಡ್ನಾಗ ಇಚ್ಗಡ್ ಸೈಡ್ ಪೈಪ್ಲೈನ್ ಪೂರ್ಣ ಆಗಿ ಎಲ್ಲ ಏರಿಯಾಕ್ಕೆ ನೀರು ಬಂದವ। ನಾವು 8 ಸಲ ಮಾಗಣಿ ಮಾಡಿದೆವು ಸಂಜಯ್ ಕಾಕಾಗ, ಕಮ್ಮಿ ಕುಡ್ಲ ನೀರು ಸಿಗ್ತಿತ್ತಿಲ್ಲ। ಎಲ್ಲರೂ ಈ ಒಂದು BJP ಸರ್ಕಾರದಿಂದ ಸಂಜಯ್ ಕಾಕ ಮಾಗಣಿ ಮಾಡೋಣ, ಒಂದು ದಾಳಿಂಬರಿ ಉತ್ಪಾದಕರು ಎಲ್ಲರೂ ದಾಳಿಂಬರಿ ಬೆಳೆದಾರ। ಎಲ್ಲರೇ ಅವ್ರದ್ದು ಒಂದು BJP ಸರ್ಕಾರ ಒಂದು ಸಂಜಯ್ ಕಾಕಂದು ನಮ್ಮೆಲ್ಲ ಒಂದು ದೊಡ್ಡ ಇದು ಅದು ಕೆಲಸ ಅದ, ನಮ್ಮೆಲ್ಲ ಉಪಕಾರ ಆಗ್ಯದ। ಆ ಉಪಕಾರ ಪರತ್ಪೇಡ್ ಮಾಡೋ ಸಲುವಾಗಿ ಒಂದು BJP ಸರ್ಕಾರಕ್ಕೆ ಒಂದು ಸಂಜಯ್ ಕಾಕ ಮತದಾನ ಮಾಡಬೇಕಾಗ್ಯದ। ಅದೇ ರೀತಿಯಾಗಿ ಅಚ್ಚಗಡೆ ಹಳ್ಳಕ್ಕೂ ನೀರು ಮಾನ್ಯ ಕುಡ್ಲ ನೀರಿಂದ ಅವಸ್ಥೆ ಭಾಳ ಬಿಕ್ಕಟ್ಟಿತ್ತು। ಟ್ಯಾಂಕರ್ ಭಯಾನಕ ಚಾಲು ಆಗಿವು, ಅಚ್ಚಗಡ್ನು ನೀರು ಬಿಟ್ಟರು। ಈಗ ಅವರು ಮುಂಜಾನೆ ನೀರು ಬಂದಾಗಿವ ಮತ್ತೆ ಚಾಲು ಆಗೋದು ನೀರು ದೊಡ್ಡನೆಲ್ಲ ಕೆರೆಗೆ ಹೋಗುವುದವ। ಯಾರು ಮಂದಿ ಅದು ಇದು ಸುಳ್ಳು ಹೇಳ್ತಾರ ನೀರ ಕಾಂಗ್ರೆಸ್ ಗೌರ್ಮೆಂಟ್ ಬಿಡ್ತು, BJP ಸರ್ಕಾರ ಅದ, BJPದ ಎಲ್ಲ ಮಂತ್ರಿಗಳು ಅದಾರ। BJP ಸರ್ಕಾರದವ್ರು ಆದೇಶ ಮಾಡೋಣ ನೀರು ಬಿಡ್ತಿರ್ತಾರ। ಸುಮ್ಮನೆ ಏನ್ರ ಹೇಳಿ ಆ ಆಮದಾರ್ ಬಿಟ್ಟ ಇವ್ರು ಬಿಟ್ರ ಯಾರು ನೀರು ಬಿಟ್ಟಿಲ್ಲ। BJP ಗೌರ್ಮೆಂಟ್ ಅದ, BJP ಅವ್ರು ನೀರು ಬಿಡ್ಸ್ಯಾರ। ಸುಮ್ಮ ಅಪಪ್ರಚಾರ ಮಾಡ್ತಾರ। ಅದು ವಿರೋಧಿ ಪಕ್ಷದ ಉಮೇದುವಾರ್ದು ಹೇಳ್ಬೇಕಪ್ಪ ಅಂತಂದ್ರೆ ವಿಶಾಲ್ ಪಾಟೀಲ್ ಉಮೇದುವಾರ ಆಧಾರ ಹಿಡಿದು ಇನ್ನಾದ್ರೂ ನಾಳೆ 7ನೇ ತಾರೀಕಿಗೆ ಮತದಾನ ಅದ ಅಂದ್ರೆ ಇನ್ನಾದ್ರೂ ನಮ್ಮ ಊರಾಗ ಬಂದಿಲ್ಲ, ಮತದಾನಕ್ಕೆ ಭೇಟಿ ಆಗಕ್ಕೆ ಬಂದಿಲ್ಲ, ಎಲ್ಲಿ ಸಭಾ ತೊಳಕ್ ಬಂದಿಲ್ಲ। ನೀವೊಂದು ಕೂತು ವಿಚಾರ ಮಾಡ್ರಿ। ಸಂಜಯ್ ಕಾಕ ನಮ್ಮ ಊರಾಗ ಬಂದು ಎಲ್ಲರಿಗೂ ವಿನಂತಿ ಮಾಡಿ ಮತದಾನ ಮಾಡತ್ ಹೇಳೋಗ್ಯಾನ। ಯಾರೇ ಕೆಲಸ ಹೋಲ್ರಿ ಪಕ್ಷಪಾತ ಎಲ್ಲಾರೇ ಅವ ಸಂಜಯ್ ಕಾಕ ಇಲ್ಲಿ ತನಕ ಕೆಲಸ ಮಾಡ್ಕೊತ ಬಂದಾನ। ಮುಂದಾದ್ರೂ ನಮ್ಗೆ ಹಮ್ಮಿ ಕೊಟ್ಟಾನ। ಸೋನ್ಯಾಳ ಊರಿನ ಬದ್ದಲ್ಲಿ ನಿಮ್ದು ಏನು ಬೇಕಾದ ಕೆಲಸ ಇದ್ರಿ ಹೇಳ್ರಿ, ನೀರಿನ ಯೋಜನೆ ಇರಲಿ, ಚೇಂಬರ್ ಎಲ್ಲೆಲ್ಲಿ ತೆಗೆದು ಏನೇನು ಇರಲಿ, ಒಂದು ದೇವಸ್ಥಾನ ವಿಕಾಸದ ಕೆಲಸ ಇರಲಿ, ಸಾರ್ವಜನಿಕ ಡಾಂಬರೀಕರಣ ರಸ್ತೆ ಇರಲಿ, ಯಾವ್ದು ಬೇಕಾದಿರಲಿ ನಾ ಮಾಡ್ಲಾಕ ಕಟ್ಟಿಬದ್ದಿದ್ದೀನು। ನೀವು ಸೋನ್ಯಾಳ ಊರಿನವ್ರು ಎಲ್ಲರೂ ಹೇಗೆ ಜುಟ್ಲಿ ನಮಗೆ ಬೆನ್ನು ಹತ್ರಿ ಮತದಾನ ಮಾಡಿರಿ। ನಾ ಎಲ್ಲಿ ಕಮ್ದರ್ದು ಬೀಳಕತ್ ನಮಗೆ ಹೇಳ್ಯಾನ। ಒಂದು ದಯಮಾಡಿ ವಿನಂತಿ ಅದ ಸಂಜಯ್ ಕಾಕಾಗ ಎಲ್ಲರೂ ಹೆಂಗೆ ಬಂದಿರಿ, ನಾವು ತಮ್ಮ ತನುದನ ಮನದಿಂದ ನಿಮ್ಮ ಮನ್ಯಾಗ ಎಷ್ಟು ಮತದಾನ ಅದ ಒಟ್ಟು ಪೈಲ ಎಲ್ಲರೂ ಕಂಪಲ್ಸರಿ ಮತದಾನ ಮಾಡಿಸಿ ಟೆಕ್ಕಿಯವ್ರಿಗೆ ಮತದಾನ ಟೆಕ್ಕಿಯವ್ರು ಎಷ್ಟು ಹೆಚ್ಚಾಗ್ತದ। ಒಂದು ಬಿಸಿಲಿನ ದಿನ ಅದ, ಮುಂಜಾನೆ 7 ಹಿಡಿದು ಸಂಜೆ 6 ತನಕ ಮತದಾನ ಅದ। ನಿಮ್ಮ ಬಳಿ ಪೋಣಾರ್ ಎಲ್ಲರೂ ಇದ್ದವ್ರಿಗೆ ಸಹಿತ ಸಾಂಗ್ಲಿ ಜಿಲ್ಲಾದಾಗಿರ್ಲಿ ಎಲ್ಲಾಕಿರ್ಲಕ್ಕ BJP ಮತದಾನ ಮಾಡತ್ ಹೇಳ್ರಿ, ಟೆಕ್ಕಿಯವ್ರು ಹೆಚ್ಚು ಮಾಡ್ರಿ। ನಮ್ಮ ಊರಾಗ ಹೆಚ್ಚು ಲೀಡ್ ನಾವು ಸಂಜಯ್ ಕಾಕ ಕೊಡೂನು ಒಂದು ಸೋನ್ಯಾಳ ಊರಿನ ಹೆಸರ ಒಂದು ಸಾಂಗ್ಲಿ ಜಿಲ್ಲಾದಾಗ ಹೋಗ್ಬೇಕಂತ ಹೇಳಿ ಎಲ್ಲರೂ ನೇತಾ ಮಂಡಳಿ ಎಲ್ಲರೂ ಏಕಜುಟಿಲೆ ಪ್ರಯತ್ನ ಮಾಡಿ ಸಂಜಯ್ ಕಾಕಾಗ ಆರಿಸ್ತಾರನು। ಇಷ್ಟು ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ। ಜೈ ಹಿಂದ್.